1959 ಈ ಟೈಮ್ ನಲ್ಲಿ ಚೈನಾ ಟಿಬೆಟ್ ಮೇಲೆ ಆಕ್ರಮಣ ಮಾಡಿರುತ್ತೆ. ಇದರಿಂದ ಅಮೆರಿಕ ಟಿಬೆಟ್ ಗೆ ಸಹಾಯ ಮಾಡೋದಕ್ಕೆ ಬರುತ್ತೆ. ಯಾಕಂದ್ರೆ ಮೊದ್ಲೇ ಚೈನಾ ಕಂಡ್ರೆ ಅಮೆರಿಕಾಗ ಆಗ್ತಿರ್ಲಿಲ್ಲ. ಹೀಗೆ ಅಮೆರಿಕ ಟಿಬೆಟ್ ನ ಸನ್ಯಾಸಿಗಳಿಗೆ ಹೆಲ್ಪ್ ಮಾಡುವಂತ ಟೈಮ್ ನಲ್ಲಿ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಯ ಏಜೆಂಟ್ ಗೆ ಒಬ್ಬ ಬೌದ್ಧ ಸನ್ಯಾಸಿ ನೇಪಾಳದಲ್ಲಿ ಒಂದು ಪೆಟ್ಟಿಗೆಯನ್ನ ಕೊಡ್ತಾನೆ. ಯಾಕಂದ್ರೆ ಆ ಏಜೆಂಟ್ ಬೌದ್ಧ ಸನ್ಯಾಸಿಗೆ ತುಂಬಾನೇ ಹೆಲ್ಪ್ ಮಾಡಿರ್ತಾನೆ. ಆ ಏಜೆಂಟ್ ಆ ಪೆಟ್ಟಿಗೆಯನ್ನ ಸೇಫ್ ಆಗಿ ಭಾರತಕ್ಕೆ ತಂದು ಅಲ್ಲಿಂದ ಅಮೆರಿಕಾಗೆ ಕಳಿಸ್ತಾನೆ. ಈ ಪೆಟ್ಟಿಗೆಯನ್ನ ನೋಡಿದ ಏಜೆನ್ಸಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಆ ಪೆಟ್ಟಿಗೆ ಒಳಗೆ ಒಂದು ವಿಗ್ರಹ ಸಿಗುತ್ತೆ. ವಿಗ್ರಹದ ಜೊತೆಗೆ ಕೈನಿಂದ ಬರ್ದಿರೋ ಹಾಳೆನೂ ಕೂಡ ಸಿಗುತ್ತೆ. ಸೀದಾ ಪೆಟ್ಟಿಗೆಯನ್ನ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಗೆ ಆ ಏಜೆನ್ಸಿ ಕಳಿಸುತ್ತೆ. ವಿಗ್ರಹವನ್ನ ಕಾರ್ಬನ್ ಡೇಟಿಂಗ್ ಮಾಡಿದ ಸೈಂಟಿಸ್ಟ್ ಗಳು ತುಂಬಾನೇ ಶಾಕ್ ಆಗ್ತಾರೆ. ಆ ವಿಗ್ರಹ 1 ಅಥವಾ 2,000 ವರ್ಷ ಹಳೆಯದಲ್ಲ, ಬರೋಬ್ಬರಿ 28,000 ವರ್ಷ ಹಳೆಯದು. ಅಲ್ಲ ಕಣ್ರಿ, ನಾವು ಚಿಕ್ಕ ವಯಸ್ಸಿನಿಂದ ಪುರಾತನ ನಾಗರಿಕತೆ ಅನ್ನೋದು 8-9,000 ವರ್ಷ ಹಿಂದೆ ಉಟ್ಕೊಂಡಿದ್ದು ಅಂತ ಓದಿದ್ವಿ. ಆದ್ರೆ ವಿಗ್ರಹದಿಂದ ಎಲ್ಲ ತಲೆ ಕೆಳಗಾಗಿದೆ. ಮುಂದೆ ಇದೇ ವಿಗ್ರಹದ ಬಗ್ಗೆ ಅಮೆರಿಕದ ಏಜೆನ್ಸಿ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾ ಹೋಗುತ್ತೆ.